ಮಂಡ್ಯ ಸ್ಪೆಷಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಬಂದೀನಿ ನಿಂಗರಾಜು ಪ್ಯೂರ್ ಬಂಡೂರ್ ಟಗರುಮರಿ ಫಾರಂಗೆ. ಇದು ಬರುವಂತ ನಿಯರು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಚಂದಳ್ಳಿ ಗ್ರಾಮ. ಪ್ಯೂರ್ ಬಂಡೂರ್ ಟಗರುಮರಿ ನಿಮ್ಗೆ ಸಿರಿಕುರಿ ಉಚ್ಕುರಿ ಯಾವ್ದು ಬೇಕಾದ್ರೂ ನಿಮ್ಗೆ ಇಲ್ಲಿ ಪರ್ಚೇಸ್ ಮಾಡ್ಬೋದು. ಬೇಕು ಅನ್ನೋರ್ಗೆ ಇಲ್ಲಿ ನಂಬರ್ ಹಾಕಿರ್ತೀನಿ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಅಣ್ಣ ನಮಸ್ಕಾರ. ನಮಸ್ಕಾರ ಸರ್. ಯಾವೂರವರು? ನಮ್ಮೂರು ಚಂದಳ್ಳಿ ಸರ್. ಚಂದಳ್ಳಿ. 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 ನೀವು ಬಂಡೂರ್ ಕುರಿಗೆ ಫುಲ್ ಫೇಮಸ್ ಅಂತ ಹಂಗಂತಾರೆ ಸರ್. ಹಂಗಂತಾರೆ. ಈ ಯಾವ್ಯಾವ ಎಲ್ಲೆಲ್ ಕಡೆ ನಿಮ್ ಪ್ರೈಸ್ ಮಾಡಿದಿರಣ್ಣ? ಮೈಸೂರು, ಸುತ್ತೂರು, ಹಾ. ಪೂನಾ, ಮಹಾರಾಷ್ಟ್ರ. ನೀವು ಎಷ್ಟು ಬೆಲೆಗೆ ಮಾರುವಂತ ಮರಿ? 60,000ಕ್ಕೆ ಮಾರಿದೀವಿ ಅಣ್ಣ. 4 ತಿಂಗಳು ಮರಿನ. 4 ತಿಂಗಳು ಮರಿ 60,000ಕ್ಕೆ. 60,000. ನೋಡಿ, ಇವೆಲ್ಲ ತಾಯಿಗುರಿಗಳ ಇಲ್ಲ? ಎಲ್ಲ ತಾಯಿ ಗುರಿಗಳು. ಎಲ್ಲ ತಾಯಿಗುರಿ, ಎಲ್ಲ ಪ್ರೆಗ್ನೆಂಟ್ ಆಗಿದಾವ ಅಣ್ಣ. ಎಲ್ಲ ಪ್ರೆಗ್ನೆಂಟ್ ಆಗಿರೋರು. ಪ್ರೆಗ್ನೆಂಟ್ ಮರಿ ಅವೆ, ಗಂಡ್ ಮರಿನೂ ಐತಲ್ವಾ? ಗಂಡ್ ಮರಿನೂ ಇದಾವ ಅಣ್ಣ. ಈಗ ಯಾರು ನಿಮ್ಮ ಮರಿಗಳನ್ನ ತಗೊಳಕ್ಕೆ ಫಾರಂ ಬೇಕು ಅಂದ್ರೆ ಒಳ್ಳೆ ಮರಿಗಳು ಕೊಡ್ತೀರಾ? ನಮ್ಮ ಹತ್ರ ಇದ್ರೆ ಕೊಡ್ತೀವಿ. ಅಂದ್ರೆ ನಮ್ಮ ಹತ್ರ ಇರೋದೇ 15 ಕುರಿಗಳಲ್ಲಣ್ಣ. 15 ಕುರಿ ನಮ್ಮ ಹತ್ರ ಅವೈಲೇಬಿಲಿಟಿ ಇದ್ರೆ ಕೊಡ್ತೀವಿ. ಏನಾದ್ರು ಬೇಕಂದ್ರೆ ಬೇರೆ ಕಡೆ ನಮ್ಮ ಸ್ನೇಹಿತರು ಈಗ ನಿಮ್ಮ ಹತ್ರ ತಾಯಿ ಕುರಿ ಅವೆ ಕೇಳ್ತಾರೆ? ತಾಯಿ ಕುರಿಗಳು ಕೊಡಲ್ಲ ಅಣ್ಣ. ತಾಯಿ ಕುರಿ ಯಾಕಂದ್ರೆ ತಾಯಿ ಕುರಿಗಳು ಕೊಟ್ಬಿಟ್ರೆ ಬ್ಲಡ್ ಔಟ್ ಹೋಗುತ್ತೆ ಅಂದ್ಬಿಟ್ಟು. ಬ್ಲಡ್ ಲೈನ್ ಹೊಟ್ಟೋಗುತ್ತೆ. ಬ್ಲಡ್ ಲೈನ್ ಔಟ್ ಹೋಗುತ್ತೆ ಅಂತ. ಈ ಕುರಿಗಳು ಇದ್ರೆ ಅಲ್ವಾ ಒಳ್ಳೊಳ್ಳೆ ಮರಿಗಳು ಹಾಕೋದು. ಹೌದು. ಇದನ್ನೇ ಕೊಟ್ಕೊಂಡ್ರೆ ನಮ್ಗೆ. ಇದನ್ನೇ ಕೊಟ್ರೆ ಈಗ ನಿಮ್ ಕೊಡುವಂತ ಮರಿ ಪ್ಯೂರ್ ಮರಿಗಳು ತೋರಿಸಿ. ಈ ತರ ಇರ್ತವೆ ಪ್ಯೂರ್ ಮರಿಗಳು. ಈ ಮರಿ ಈ ಮರಿ ನೋಡಿ, ಇದು ಫುಲ್ ಪ್ಯೂರ್ ಬ್ಲಡ್ ಲೈನ್ ಅಲ್ಲಿ ಹುಟ್ಟಿರೋಂತ ಬಂಡೂರ್ ಕುರಿ ತಾನೆ ಇದು? ಯಾರೇ ಬಂದ್ ಹೇಳಿದ್ರು ಚಾಲೆಂಜ್ ಮಾಡ್ತೀನಿ. ಇದು ಪ್ಯೂರ್ ಅಪ್ಪಟವಾದ ಶುದ್ಧವಾದ ಬಂಡೂರ್ ಕುರಿ ಮರಿ. ಬಂಡೂರ್ ಕುರಿ ಮರಿ ನೋಡಿ, ಪ್ಯೂರ್ ಬಂಡೂರ್ ಕುರಿ ಮರಿ. ಇದು ಎಷ್ಟು ತಿಂಗಳು ಮರಿ ಇರ್ಬೋದು? ಇದು ಒಂದು 6.5 ಇಂದ 7 ತಿಂಗಳು ಮರಿ. ಈ ಹೆಣ್ಮರಿನ ಗಂಡ್ ಮರಿನ? ಹೆಣ್ಮರಿ. ಹೆಣ್ಮರಿ. ನಿಮ್ತ ಯಾವ್ಯಾವ ಮರಿಗಳು ಅವೈಲೇಬಲ್ ಇರುತ್ತೆ? ಹೆಣ್ಮರಿನೂ ಬೇಕಂದ್ರೆ ಹೆಣ್ಮರಿ ಸಿಗುತ್ತೆ, ಗಂಡ್ ಮರಿ ಬೇಕಂದ್ರೆ ಗಂಡ್ ಮರಿನೂ ಸಿಗುತ್ತೆ. ಎಷ್ಟು ವರ್ಷದಿಂದ ಮಾಡ್ತಾ ಇದೀರಣ್ಣ ಇದು? ಇದು ನಮ್ಮ ಮುತ್ತಾತನ ಕಾಲದಿಂದ ಮಾಡ್ತಾ ಇದ್ರು. ನಾನು ಇವಾಗ ಒಂದು 5 ವರ್ಷದಿಂದ ಮಾಡ್ತಾ ಇದೀನಿ ಸರ್. 5 ವರ್ಷದಿಂದ ಮಾಡ್ತಾ ಇದ್ದೀರಾ? ನಮ್ಮ ತಾತ ನಮ್ಮ ತಂದೆ ಎಲ್ಲ ಮಾಡ್ತಾ ಇದ್ರು. ಈಗ ಮರಿ ಒಂದ್ ಮರಿ ಆಗುತ್ತೆ, ಒಂದ್ ತೆನೆ ಕುರಿ ಹಾಲ್ ಸಾಕಾಗುತ್ತಾ ಸಾಕಾಗಲ್ವಾ? ಅಂದ್ರೆ ಎಲ್ಲಾ ಕುರಿಲೂ ಹಾಲ್ ಸಾಕಾಗಲ್ಲ ಅಂತ ಏನಿಲ್ಲ. ಕೆಲವೊಂದ್ ಕುರಿಗಳಲ್ಲಿ ಹಾಲ್ ಸಾಕಾಗಲ್ಲ, ಕೆಲವೊಂದ್ ಕುರಿಲಿ ಹಾಲ್ ಸಾಕಾಗತ್ತೆ. ಆ ಕುರಿನ ಐಡೆಂಟಿಫಿಕೇಶನ್ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ಉರುಳಿ ಮತ್ತೆ ಸ್ವಲ್ಪ ಇದು ಕಾನ್ಸ್ಟಿಟ್ಯೂಷನ್ ಫೀಸ್ ಕೊಟ್ಕೊಂಡ್ರೆ ಎದೆ ಹಾಲು ಅದೇ ಸಾಕಾಗತ್ತೆ. ಅದು ಸಾಕಾಗಲ್ಲ ಅಂದ್ರೆ ಒಂದ್ ಹಸು ಇಟ್ಕೋಬೇಕು. ಒಂದು 3 ಲೀಟರ್ 4 ಲೀಟರ್ ಅಂತ ಕರೆ ಅಂತ ಒಂದ್ ಹಸು ಇಟ್ಕೊಂಡ್ರೆ ಮನೆಗೂ ಹಾಲಾಗತ್ತೆ, ಮರಿಗಳಿಗೂ ಹಾಲ್ ಹಾಕ್ಬೋದು. ಈಗ ಒಬ್ಬೊಬ್ರು ಹೇಳ್ತಾರೆ ಈ ಕುರಿಗಳಿಗೆ ಅದಕ್ಕೆ ಬೇದಂತ ಸೊಪ್ಪುಗಳೇ ತರಬೇಕು ಅನ್ನೋ ರೀಸನ್ ಇರುತ್ತೆ. ನೀವು ಏನೇನ್ ಕೊಡ್ತಾ ಇದೀರಿ ಈಗ? ಸರ್ ಇದು ಏನು ಇಲ್ಲ, ಗ್ರೇಸಿಂಗ್ ಬಿಡ್ತೀವಿ. ಬೆಳಗ್ಗೆ ಟೈಮು ಬಿಡ್ತೀನಿ, ಒಂದ್ 9 ಗಂಟೆ ಬಿಟ್ರೆ 11:30 12 ಗಂಟೆವರೆಗೂ ಮೇಯ್ತವೆ. ಬಿಸಿಲು ಟೈಮಲ್ಲಿ ಬಂದ್ಬಿಡ್ತೀವಿ. ಮತ್ತೆ 3 ಗಂಟೆ ಬಿಟ್ರೆ 6 ಗಂಟೆವರೆಗೂ 6:30ವರೆಗೂ ಮೇಯಿಸ್ತೀವಿ. ಇವಾಗ ನೀವೇ ನೋಡಿದ್ರಿ, ಇವಾಗ ನೋಡಿ ಸ್ವಲ್ಪ ಸೈಲೇಜ್ ಆಗ್ತದೆ. ಈಗ ಬೇಸಿಗೆ ಟೈಮು, ಸಮ್ಮರ್ ಟೈಮಲ್ಲಿ ನಾವೇನು ವಿಧಿ ಇಲ್ಲ, ಸೈಲೇಜ್ ಹಾಕ್ತಿವಿ. ಈ ಬೇರೆ ಈ ಉಳ್ಳಿ ಟೈಮಲ್ಲಿ ಉಳ್ಳಿ ಮೆದೆ ಹಾಕೋತೀವಿ ನಾವು. ಉಳ್ಳಿ ಚೆಲ್ಬಿಟ್ಟು ಉಳ್ಳಿನ ಒಕ್ಕನೆ ಮಾಡಲ್ಲ, ಗೆಜ್ಜೆ ಸಹಿತ ಹಂಗೆ ತಳ್ ಸಹಿತ ಹಂಗೆ ಮೆದೆ ಹಾಕೊಂಡಿರ್ತೀವಿ, ಅದನ್ನ ಹಾಕ್ತಿವಿ. ಆಮೇಲೆ ಬೇರೆ ನಿಮ್ಗೆ ಇದು ಕೈ ತಿಂಡಿ ಅಂದ್ಬಿಟ್ಟು ಸ್ವಲ್ಪ ಅಕ್ಕಿ, ಸ್ವಲ್ಪ ಎಲೆ ಬೂಸ, ರವೆ ಬೂಸ ಅವೆಲ್ಲ ಮಿಕ್ಸ್ ಮಾಡ್ಕೊಂಡು ಕೊಟ್ಕೋತೀವಿ. ಎಲ್ಲಾನು ಕೊಡ್ತೀರಿ? ಈ ಮೇವು ಕಡ್ಡಿನ ಮೇಯ್ತವೆ? ಎಲ್ಲ ಹಳ್ಳಿ ಸೊಪ್ಪು ಮೇಯ್ತವೆ, ಬೇವಿನ ಸೊಪ್ಪು ಮೇಯ್ತವೆ. ಆ ಸೀಸನ್ ಅಲ್ಲಿ ಏನೇನ್ ಸಿಗುತ್ತೆ ಅದನ್ನ ಹಾಕ್ತಿವಿ. ಅದ ಸೀಸನ್ ಅಲ್ಲಿ ಏನ್ ಸಿಗುತ್ತೆ ಅದ ಹಾಕ್ತಿವಿ. ಈಗ ನಿಮ್ಮ ಇದುವರೆಗೂ ನಿಮ್ಮ ಹತ್ರ ಮರಿ ಅಂತ ಎಷ್ಟು ಕೊಟ್ಟಿದ್ದೀರಾ? ಲೆಕ್ಕನೇ ಇಲ್ಲ ಸರ್, ಲೆಕ್ಕನೇ ಇಲ್ಲ. ದೊಡ್ಡ ದೊಡ್ಡ ಫಾರಂಗಳು ಕೊಟ್ಟಿದ್ದೀವಿ. ಮಹಾರಾಷ್ಟ್ರ, ಹೈದ್ರಾಬಾದ್, ಬಾಂಬೆ, ದುಬೈಗೆಲ್ಲ ಹೋಗಿದೆ. ನೀವು ಒಂದ್ ಟ್ರಿಪ್ಗೆ ಮರಿ ಬೇಕು ಅಂದ್ರೆ ಎಲ್ಲಿ ಗಂಟ ಮರಿ ಕೊಡ್ತೀರಾ? ಎಷ್ಟು ಮರಿ ಕೊಡ್ತೀರಾ ಅಂತ ಅಂದ್ರೆ 10 ಮರಿನೋ 50 ಮರಿನೋ 100 ಮರಿ ರಿಕ್ವೈರ್ಮೆಂಟ್ ಹೆಂಗಿರುತ್ತೆ ಹಂಗೆ. ಈಗ ಫಾರಂಗಳಿಗೂ ಕೊಡ್ತೀರಾ? ಕೊಡ್ತೀನಿ. ಒಂದ್ ಬೇಕು ಅಂದ್ರೂ ಕೊಡ್ತೀವಿ. ಈಗ ನಿಮ್ ಮೊಬೈಲ್ ನಂಬರ್ ಹೇಳಿ. 84845342616155. ನಿಮ್ ಯಾವಾಗ್ಲೂ ಇದೇ ನಂಬರ್ ಯೂಸ್ ಮಾಡೋದು? ಇದು ನಂದು 20 ವರ್ಷದಿಂದ ಇದೇ ನಂಬರ್ ಯೂಸ್ ಮಾಡೋದು. ನೋಡಿ, ಈ ನಂಬರ್ ಇವರು ಬಂಡೂರು. ನಿಮ್ ಹೆಸರೇನಂದ್ರೆ? ನಿಂಗರಾಜು. ನಿಮ್ದು ಯಾವ ಊರು ಬರ್ತದೆ? ನಮ್ದು ಮಂಡ್ಯ ಡಿಸ್ಟಿಕ್ ಮಳವಳ್ಳಿ ತಾಲೂಕು ಚಂದಹಳ್ಳಿ ಅಂತ ನಮ್ ಗ್ರಾಮ. ಚಂದಹಳ್ಳಿ. ಇದು ಹಾಡ್ಲಿ ಸರ್ಕಲ್ ಅಂತ ಹೇಳ್ಬಿಟ್ಟು ಇಲ್ಲಿಂದ 3 ಕಿಲೋಮೀಟರ್ ಆಗುತ್ತೆ. ಅಲ್ಲೂ ಇದಾವೆ ಕುರಿ, ಇಲ್ಲೂ ಇದಾವೆ ಕುರಿ. ಇಲ್ಲಿ ನಾವು ಮನೆ ಕಟ್ಕೊಂಡಿರೋದು. ಒಟ್ಟಿ ಈಗ ಇಷ್ಟು ಕುರಿ ಐತೆ ನಿಮ್ಮ ಹತ್ರ? ಹೌದು. ಇದು ಬಿಟ್ರೆ ಏನಿಲ್ಲ? ಇಲ್ಲ. ಒಂದ್ ಹಸು ಮಡಿಕೊಂಡಿದ್ರೆ ಅದ್ ಕಾಲ್ಗೆ ಅಂತ? ಹಸುಗೆ ಮರಿಗೂ ಆಗುತ್ತೆ, ನಮ್ ಮನೆಗೂ ಆಗುತ್ತೆ. ಮನೆಗೋಸ್ಕರ. ನೋಡಿ, ಆಮೇಲೆ ನಾಯಿ ಇದಾವೆ, ನಾಯಿಗೆ ಮೊಸರನ್ನ ಹಾಕ್ತಿವಲ್ವಾ, ಅದಕ್ಕೆ ಯೂಸ್ ಆಗುತ್ತೆ. ಅಣ್ಣ, ಇದು ತೆನೆ ಕುರಿ. ಹೌದು. ಇದು ಏನ್ ಬೆಲೆ ಬೆಳಬಹುದು? ಇವತ್ತು ಕೊಟ್ರು ಇದೊಂದು 45,000 50,000 ತಗೋತಾರೆ. 50,000. ಫಸ್ಟ್ ಟೈಮ್ ಪ್ರೆಗ್ನೆಂಟ್. 2 ತಿಂಗಳಾಗಿದೆ. 2 ತಿಂಗಳಾಗೈತೆ. ಈಗ ಇದ್ರ ವಿಶೇಷ ಹೇಳಿ. ಯಾವ ತಳಿ ಇದು ಬಂಡೂರಲ್ಲಿ? ಇದು ಕಪ್ನಿ ಕುರಿ. ಕಪ್ನಿ.
ಕಪ್ಪಿನಿ ಇದೊಂದೇ ಇರೋದು ನಿಮ್ಮ ಹತ್ರ? ಕಪ್ನಿ, ಸಿರಿ ಕುರಿ, ಕುಚ್ ಕುರಿ, ಪಟ್ನ ಕುರಿ ಹಾ. ಎಲ್ಲ ಇದಾವೆ. ಎಲ್ಲ ಐತೆ. ಕೊನ್ನಾರೆ ಕುರಿ. ಇದ್ರಲ್ಲಿ ಹೈಯೆಸ್ಟ್ ಬೆಲೆ ಬಾಳುವಂತ ಕುರಿ ಕಪ್ನಿ ಕುರಿ. ಈ ಕಪ್ನಿ ಕುರಿ. ಕಪ್ನಿ ಕುರಿ ಇದೇನಾ? ಕಪ್ನಿ ಕುರಿ ಇದೆ. ಈಗ ಇದ್ರ ವಿಶೇಷ ಹೇಳೋಣ. ವಿಶೇಷತೆ ಅಂದ್ರೆ ಮುಖ ನೋಡಿ ಹೆಂಗಿದೆ. ಹಾ. ಮುಖ ಹಿಂಗಿರ್ಬೇಕು, ಕೊಕ್ ಮುಖ, ಗಿಣಿ ಮುಖ ತರ. ಹೌದು. ಆಮೇಲೆ ಕಾಲಲ್ಲಿ ಕೂದ್ಲು ನೋಡಿ. ಹಾ. ಇನ್ನು ಕಾಲಲ್ಲಿ ಕೂದ್ಲು ಉದುರ್ಲಿಲ್ಲ. ಅಂದ್ರೆ ಫಸ್ಟ್ ಟೈಮ್ ಪ್ರೆಗ್ನೆಂಟ್ ಅಲ್ವಾ, 2ನೇ ಟೈಮ್ 3ನೇ ಟೈಮ್ಗೆಲ್ಲ ಕೂದಲು ಉದುರೋಗುತ್ತೆ. ಆಮೇಲೆ ಬಾಡಿ ಸ್ಟ್ರಕ್ಚರ್ ಹಿಂಗಿರ್ಬೇಕಣ್ಣ. ಹಿಂಗೆ ಇಲ್ಲಿ ನೋಡಿ, ಇದು ವಿಡ್ತಿದೆಯಲ್ವಾ ನೋಡಿ, ಇದು ವಿಡ್ತಿರ್ಬೇಕು. ಎಲ್ಲಾ ಕುರಿಮರಿನ ಎಳ್ದಿ ನಿಲ್ಸ್ತಾ ಇರ್ತಾರೆ. ನೀವು ಅದೇ ತರ ನಿಲ್ಸಿದಿರಿ ಮಾಮೂಲಿ, ಅದೇ ನಿಂತ್ಕೊಂಡೈತೆ ನೋಡಿ. ಇನ್ನೊಂದು ಇಟ್ಕೊಳ್ಳಿ ಅಣ್ಣ, ಇದ್ರ ಯಾವ್ದು ಇಲ್ಲಿ ಇದ್ಯಾವ್ದಣ್ಣ? ಸಿರಿ ಕುರಿ. ಇದು ಕಪ್ನಿ ಕುರಿ. ಇದು ಕಪ್ನಿ ಕುರಿ. ಇದು ಕಪ್ನಿ ಕುರಿ ಅಂತೆ. ಇದ್ರ ವಿಶೇಷ ಹೇಳಿ. ಇದು ಜಾಸ್ತಿ ಇದ್ರಕ್ಕೆ ಯಾವ ಕಟಿಂಗ್ ಇದ್ ಮಾಡಿಸಿರೋದು? ಇದು ಎಬ್ಬುಲಿ ಕಟಿಂಗ್. ಎಬ್ಬುಲಿ ಕಟಿಂಗ್. ಅದು ಜೀರೋ ಕಟಿಂಗ್. ಅದು ಜೀರೋ ಕಟಿಂಗ್. ಇದು ನೆಕ್ಸ್ಟ್ ಟೈಮ್ ಇದನ್ನು ಜೀರೋ ಕಟಿಂಗ್ ಮಾಡ್ಬಿಡ್ತೀವಿ ಪ್ರೆಗ್ನೆಂಟ್ ಆದ್ಮೇಲೆ. ಈಗ ಇದು ಹೆಣ್ಣು ಗುರಿನೋ? ಹೆಣ್ಣು ಗುರಿ. ಇದಕ್ಕೆ ಏನ್ ಬೆಲೆ ಆಗ್ಬೋದು ಅಣ್ಣ? ಇದು ಯಾರೋ ಕೇಳಿದ್ರಣ್ಣ, 55,000 ಅಣ್ಣ. ಈ ಮರಿ ಯಾವ್ದು? ಇದೂನು ಕರ್ಗಿ ಮರಿ. ಮರಿ. ಅದೇ ಯಾವ ಜಾತಿ? ಕಪ್ನಿ ಕುರಿ. ನಿಮ್ಮ ಹತ್ರ ಕಪ್ನಿ ಕುರಿ ಯಾವಾಗಲೂ ಸಿಗ್ತವೆ ಮರಿಗಳು? ಸಿಗ್ತವೆ. ಈಗ ಮಾರಾಟಕ್ಕೆ ರೆಡಿ ಆಗಿದ್ದೀರಿ ನೀವು? ರೆಡಿ. ತಾಯಿ ಕುರಿ ಮಾತ್ರ? ತಾಯಿ ಮಾತ್ರ ಯಾವ ಕುರಿನೂ ಕೊಡಲ್ಲ. ಏನು ಕೊಡಲ್ಲ ಅಣ್ಣ? ಅದು ಬ್ಲಡ್ ಲೈನ್, ನಮ್ದು ಬ್ಲಡ್ ಲೈನ್ ಹೋಗ್ಬಿಡ್ತು ಅಂದ್ರೆ ಮರಿ ಉತ್ಪತ್ತಿ ಆಗೋದು ಹೆಂಗೆ? ಪ್ರೊಡಕ್ಷನ್ ಆದ್ರೆ ತಾನೇ ನಿಮ್ಮಂತವ್ರು ಮರಿ ಕೊಡೋದು ಕೇಳೋರ್ಗೆ. ಹೌದು. ನಮ್ಮ ಹತ್ರ ಕುರಿಗಳೇ ಇಲ್ಲ ಅಂದಾಗ ಮರಿ ಹೆಂಗ್ ಕೊಡೋದು? ನಮ್ ಬಿಸ್ನೆಸ್, ನಮ್ ಪ್ರೊಫೆಷನ್ ಇದು, ಇದ್ರಲ್ಲೇ ಬದುಕ್ಬೇಕು ನಾವು. ಹೌದು. ನಿಮ್ಮ ಹತ್ರ ಇನ್ನೂ ಜಾಸ್ತಿ ಇದ್ದೋ ಕುರಿಗಳು ಅಂತ ಈ ಸತಿ ಕಮ್ಮಿ ಆಗೈತೆ? ಹೌದು, ಜಾಸ್ತಿ ಇದ್ದೋ ಸ್ವಲ್ಪ ಕಮ್ಮಿ ಮಾಡ್ಕೊಂಡಿದೀನಿ. ಸ್ವಲ್ಪ ಏನೋ ನಮ್ದು ಸ್ವಲ್ಪ ಪರ್ಸನಲ್ ಪ್ರಾಬ್ಲಮ್ ಅಲ್ಲಿ ಸ್ವಲ್ಪ ಕಮ್ಮಿ ಮಾಡ್ಕೊಂಡಿದೀನಿ. ಇನ್ನು ಹುಡುಕ್ತಾ ಇದೀನಿ, ಕ್ವಾಲಿಟಿಗಳು ಸಿಗ್ತಾ ಇಲ್ಲ. ಹಳೆ ಕುರಿಗಳು ತಗೋಬೇಕು. ಈಗ ಮರಿಗಳು ಕೊಡುವಂತ ಮರಿಗಳು ಎಷ್ಟೈತೆ ಟೋಟಲ್? ಈಗ ಕೊಡುವಂತವು ಒಂದು ಇದು ನೋಡಿ, ಅದೊಂದು ಗಂಡ್ ಮರಿ ಇದೆ. ಐತೆ. ಇದೊಂದು ಗಂಡ್ ಮರಿ ಐತೆ. ಗಂಡ್ ಮರಿ. ಅಲ್ಲೊಂದ್ ಗಂಡ್ ಮರಿ ಐತಲ್ಲ, ಅದೊಂದು ತೋರಿಸ್ತೀನಿ. ಇದೊಂದು ಗಂಡ್ ಮರಿ. ಇದು ಇಷ್ಟಿದಾವೆ. ಇಷ್ಟ ಐತೆ. ಮರಿ ಪ್ರೈಸ್ ಫೋನ್ ಅಲ್ಲಿ ಹೇಳ್ತೀರಾ, ಇಲ್ಲಿ ಹೇಳ್ತೀರಾ? ಸ್ಟಾರ್ಟಿಂಗ್ ಪ್ರೈಸ್ ಮರಿದು ನಿಮ್ಗೆ 12,000 ರಿಂದ 20,000 ಆಗುತ್ತೆ ಸರ್. ಪ್ಯೂರ್ ಕುರಿ ಮರಿಗಳು? ಪ್ಯೂರ್ ಅಂದ್ರೆ ಒಂದ್ 18,000 ರೂಪಾಯಿ ಮೇಲಾಗುತ್ತೆ ಮರಿಗಳು. ಎಷ್ಟು ತಿಂಗಳು ಮರಿಯಿಂದ? 3 ರಿಂದ 4 ತಿಂಗಳು ಮರಿಗಳು. 3 ರಿಂದ 4 ತಿಂಗಳು ಮರಿಗಳು. ನಿಮ್ ಮೊಬೈಲ್ ನಂಬರ್ ಹೇಳಿ. 848342616155. ನೋಡಿ, ಇವ್ರ ನಂಬರ್ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ದಯವಿಟ್ಟು ನಿಮ್ಗೆ ಬೇಕು ಅಂತ ಪ್ಯೂರ್ ಕುರಿ ಮರಿ ಅಲ್ವಣ ಎಲ್ಲ ಸಿಗೋದು? ನಮ್ಮ ಹತ್ರ ಪ್ಯೂರೇ ಸಿಗೋದು. ಅಕಸ್ಮಾತ್ ನಮ್ಮ ಹತ್ರ ಕೆಲವರು ಪ್ಯೂರ್ ಬೇಡ ಅಣ್ಣ, ನಮ್ ಹತ್ರ ಅಷ್ಟೊಂದು ದುಡ್ಡಿಲ್ಲ, ಸ್ವಲ್ಪ ಕ್ವಾಲಿಟಿ ಕಮ್ಮಿ ಇದ್ರು ಕುಡಿಯೋಣ ಅಂತೀವಲ್ಲ, ಅಂತವ್ರಿಗೆ ಬೇರೆ ಕಡೆಯಿಂದ ತಗೊಡ್ತೀವಿ. ಅದು ಕ್ರಾಸ್ ಮರಿ. ನೋಡಿ, ನಿಮ್ಗೆ ಬೇಕು ಅಂದ್ರೆ ಕ್ರಾಸ್ ಬೇಕಾದ್ರೂ ಕೊಡ್ಸ್ತಾರಂತೆ. ಇವ್ರ ಹತ್ರ ಬಂದ್ರೆ ಪ್ಯೂರ್ ಮರಿ. ತಾಯಿ ಕುರಿ ಮಾತ್ರ ಕೊಡಲ್ಲ ಅಣ್ಣ ನೀವು? ತಾಯಿ ಕುರಿ ಮಾತ್ರ ಕೊಡಲ್ಲ. ಅದ್ರ ನೋಡಿ, ಇದ್ ನೋಡಿ, ಯಾರೋ ಒಬ್ರು ನಮ್ಗೆ 10,000 ರೂಪಾಯಿ ಒಳಗಡೆ ಬೇಕು ಅಂದ್ರು ಮರಿ, ಒಂದು ಕ್ರಾಸ್ ಮರಿ. ಯಾರೋ ಒಬ್ರು ಲೇಡೀಸು 10,000 ರೂಪಾಯಿ ಒಳಗೆ ಸೈಜ್ ಐತೆ ಮರಿ. ಇದು ಕ್ರಾಸ್ ಅಣ್ಣ. ಕ್ರಾಸ್ ಮರಿ. ಇದು ಹೌದು, ಬಂಡೂರ್ ಕ್ರಾಸ್ ಮರಿ ಅಣ್ಣ. ಇದೇನ್ ಬೆಲೆ ಹೇಳ್ತಾ ಇದೀರ? ಇದು ಕೊಟ್ಬಿಟ್ಟಿದೀನಿ ಅಣ್ಣ 11,500. 11,500 ನೋಡಿ, ಫುಲ್ ಸೈಜ್ ಐತೆ ಮರಿ. ಎಷ್ಟು ಕೆಜಿ ಬರ್ಬೋದ? ಅದು ಈಗ್ಲೇ 15 ಕೆಜಿ ಮೇಲೆ ಇದೆ. 15 ಕೆಜಿ ಮೇಲೆ ಐತೆ. 10,500 ಕೊಟ್ಟವ್ರೆ. 11,500 ಸಾರಿ. ನಂಬರ್ ಹಾಕಿರ್ತೀನಿ ನೋಡಿ ಅಣ್ಣ. ಇದು ಇವಾಗ ಒಂದು ತಿಂಗಳಾಗಿಲ್ಲ ಮರಿ. ಮರಿ ಇದು ಪ್ಯೂರ್ ಮರಿ ಅಣ್ಣ? ಪ್ಯೂರ್ ಮರಿ. ಇದೇನ್ ಬೆಲೆ ಹೇಳ್ತಾ ಇದೀರ? ಇದು ಕೊಡಲ್ಲ ಅಣ್ಣ, ಈಗ ಹಾಲು ಕುಡಿತಾ ಇದೆ. ಇನ್ನು 2 ತಿಂಗಳು ಕೊಡಲ್ಲ. ಹಾಲು ಕುಡಿದ್ ಬಿಟ್ಟಾದ್ಮೇಲೆ ಕೊಡೋದು? ಹಾಲು ಬಿಟ್ಟ ಮೇಲೆ ಕೊಡೋದು. ಈಗ ತಕೊಂಡ್ಮೇಲೆ ಅವ್ರು ಹಾಲು ಕುಡಿಸ್ಬೇಕ? ಹಾಲು ಹಾಕೋದೇನ್ ಬೇಕಾಗಿಲ್ಲ, ಯಾಕಂದ್ರೆ ಇವಾಗಲೇ ಮೇವ್ ಸ್ಟಾರ್ಟ್ ಮಾಡಿದೆ. ಇದು 1 ತಿಂಗಳಾದ್ಮೇಲೆ, 1 ತಿಂಗಳು ಆಗಿದ ತಕ್ಷಣ ಮರಿಗಳು ಮೇವ್ ಶುರು ಆಗ್ತವೆ. 3 ತಿಂಗಳಿಗೆ ಕಂಪಲ್ಸರಿ ಮೇವ್ ಅಡಿಟ್ ಆಗಿರ್ತವೆ. ತಾಯಿ ಇರ್ತಾವಲ್ಲ, ತಾಯಿ ಜೊತೆ ಹಾಲು ಕುಡಿತಾ ಇರ್ತವೆ ಅಷ್ಟೇ. ಅವ್ರು ತಗೊಂಡಾಗ ಹಾಲು ಹಾಕಿದ್ರೆ ಒಳ್ಳೇದು, ಯಾಕಂದ್ರೆ 50 ರೂಪಾಯಿ ತಿಂಡಿ ಹಾಕೋದು ಒಂದೇ, 10 ರೂಪಾಯಿ ಹಾಲು ಹಾಕೋದು ಒಂದೇ. ಹಾಲಲ್ಲಿರೋ ನ್ಯೂಟ್ರಿಷನ್ ಮತ್ತೆ ಹಾಲು ಅಷ್ಟು ಇಷ್ಟಪಟ್ಟು ತಿಂತವೆ, ಕುಡ್ಕೊಂತವೆ. ಆಮೇಲೆ ಗ್ರೋತ್ ಗಳು ಚೆನ್ನಾಗ್ ಬರ್ತವೆ, ಕ್ವಾಲಿಟಿ ಚೆನ್ನಾಗ್ ಬರ್ತವೆ ಮರಿಗಳು. ಈಗ ಮರಿಗಳ ಸಾಕುವಂತ ಯುವಕರುಗಳಿಗೆ ಏನಾರ ಹೇಳ್ತೀರಣ್ಣ? ಮರಿ ಸಾಕ್ಬೇಕು ಅಂತ ಬರ್ತಾವ್ರಿ ಈಗೆಲ್ಲ ಹೊರಗಡೆಯಿಂದ, ಅವ್ರಿಗೆ ಏನಾರ ಒಂದ್ ಮಾತು ಹೇಳ್ತೀರಾ? ಅದೇ ಶೋಕಿ ಮಾಡ್ಬೇಕಂತ ಬರ್ಬಾರ್ದು ಸರ್. ಫ್ರಾಂಕ್ ಆಗಿ ಮಾಡ್ತೀನಿ ನಾನು, ಸಾಕ್ಬೇಕು ಮಾಡ್ಬೋದು ಅಂದ್ರೆ ಕಾಯ್ಬೇಕು. ಸಡನ್ಲಿ ಯಾವ್ದೋ ಒಂದು ವಿಡಿಯೋ ನೋಡೋದು, ಅವ್ನು 60,000 ಮಾರ್ದ, ಅವ್ನು 2 ಲಕ್ಷಕ್ಕೆ ಮಾರ್ದ, 3 ಲಕ್ಷಕ್ಕೆ ಮಾರ್ದ ಅಂತ ವಿಡಿಯೋ ನೋಡ್ಬಿಟ್ಟು ಬಂದ್ಬಿಟ್ಟು ಜೋಶಲ್ಲಿ ತಗೋಬಾರ್ದು. ತಾಳ್ಮೆಯಿಂದ ಮಾಡಿದ್ರೆ ಸಡನ್ಲಿ ಬರೋಣ ಇದ್ರಲ್ಲಿ ದುಡ್ಡು. ಈಗ ಒಂದ್ ಕುರಿ ತಗೋತೀರಿ ಅಂತ ಇಟ್ಕೊಳ್ಳಿ, ಅದ್ ಕ್ರಾಸಿಂಗ್ ಆಗಿ ಮರಿ ಹಾಕಕ್ಕೆ 1.5 ವರ್ಷ ಬೇಕು. 1.5 ವರ್ಷ ಆದ್ಮೇಲೆ ಮರಿ ಮಾರೋದಿಕ್ಕೆ 1.5 ವರ್ಷದವರೆಗೂ ಕಾಯಂತ ಪೇಷನ್ಸ್ ಇರ್ಬೇಕು. ಕಾದು ಪೇಷನ್ಸ್ ಇಂದ ಮಾಡಿದ್ರೆ ಇದ್ರಲ್ಲಿ ಲಾಭನೂ ಚೆನ್ನಾಗಿದೆ. ಕುರಿ ಸಾಕೋದು ಈಸಿ. ಈ ನಮ್ ಬಂಡೂರ್ ಕುರಿಗಳು ಸಾಕೋದು ಈಸಿ.
ನೋಡಿ ಇವ್ರು ಹೇಳ್ದಂಗ್ ನೀವು ತಾಳ್ಮೆಯಿಂದ ಕಾದಿ ಸಾಕ್ಬೇಕು. ನೀವು ಬಸ್ ಅಂದ್ರೆ ಟ್ರೈನ್ ಟಿಕೆಟ್ ತಗೊಳಕ್ ಆಗಲ್ಲ ಅಂತ ನೀವ್ ಹೇಳ್ತಾ ಇದ್ರಿ. ನೋಡಿ ನೋಡ್ಸಾಕಿ ಇವ್ರು ಅಣ್ಣ ಎಷ್ಟು ವರ್ಷ ಆಯ್ತು ನೀವು ಸ್ಟಾರ್ಟ್ ಮಾಡಿ? ನಾವು ನಮ್ ಮುತ್ತಾತನ ಕಾಲದಿಂದ ಸಾಕ್ತಿದ್ದಣ್ಣ. ನಾನ್ ಇವಾಗ ಒಂದ್ 5 ವರ್ಷದಿಂದ ಸಾಕ್ತಾ ಇದೀನಿ. ನಮ್ ತಂದೆ ಎಲ್ಲ ಸಾಕ್ತಿದ್ರು. ಸ್ಟಾರ್ಟಿಂಗ್ ಎಷ್ಟು ಮರಿ ತಗೊಂಡಿದ್ರಣ್ಣ ನೀವು? ಸ್ಟಾರ್ಟಿಂಗ್ ಇಂದ ಇದ್ದಾವೆ ನಮ್ಮ ಮನೆ ಹತ್ರ. ನಮ್ಮ ಮನೇಲಿ ಕುರಿಗಳು ಇದ್ದೋ. ಸರಿ. ನಿಂಗರಾಜಣ್ಣ ಫಾರ್ಮ್ ಬಂದಿದೀವಿ. ಅವರು ಕುರಿ ಕಟ್ ಮಾಡಿಸ್ತವ್ರೆ, ಬನ್ನಿ ಅವ್ರ ಜೊತೆ ಮಾತಾಡ್ದ. ಅಣ್ಣ ನಮಸ್ಕಾರ. ನಮಸ್ಕಾರ ಅಣ್ಣ. ಅಣ್ಣ ನೀವ್ ಯಾವ ಊರವರು? ನಾವು ದಡ್ಪುರ ಅಣ್ಣ, ಕುಮಾರ ಅಂತ ನಮ್ಮ ಹೆಸರು. ದಡ್ಪುರದವರು. ಈಗ ಎಷ್ಟು ವರ್ಷದಿಂದ ಕಟಿಂಗ್ ಮಾಡ್ತಾ ಇದೀರಣ್ಣ? ನಾವು ಒಂದ್ 10 ವರ್ಷ ಆಯ್ತು ಅಣ್ಣ. ಯಾವ್ಯಾವ ತರ ಕಟಿಂಗ್ ಮಾಡ್ತೀರಿ? ಜೀರೋ ಕಟಿಂಗು, ಇದೊಂದು ಡಿಸೈನ್ ಕಟಿಂಗು. ಡಿಸೈನ್ ಕಟಿಂಗು. ಇವಾಗ ನಾನು ನಿಮ್ದ ವಿಡಿಯೋ ಮಾಡಿದೆ. ಇದು ಯಾವ ಕಟಿಂಗ್ ಮಾಡೋದು ನೀವು? ಇದು ಎಬ್ಬುಲಿ ಅಂತೀವಿ ಅಣ್ಣ ನಾವು. ಎಬ್ಬುಲಿ ಅಂತೀರಾ? ನೋಡಿ ಎಬ್ಬುಲಿ ಕಟಿಂಗ್ ಅಂತ ಇದು. ಕುಮಾರ ಅಣ್ಣ, ಇವಾಗ ಬೇರೆ ಕಡೆಯಿಂದ ನಿಮ್ ಜನರ ಕಟಿಂಗ್ ಫೋನ್ ನಂಬರ್ ಬೇಕಾದ್ರೆ ತಗೊಳ್ಳಿ ಅಣ್ಣ ನಂಬರ್. ಹೇಳಿ ಅಣ್ಣ. 8152 8988 8994. ಇವಾಗ ಕುರಿ ಮರಿಗೆ ಕಿವಿ ಕಟ್ ಮಾಡ್ತಾರಲ್ಲ, ಅದು ಏನ್ ಇದಕ್ಕೋಸ್ಕರ ಕಟ್ ಮಾಡೋದಣ್ಣ? ಅಣ್ಣ ಇದು ನಮ್ ಬಂಡೂರ್ ಮರಿಲಿ ಮರಿಗೆ ನೆಲ್ಪಟ್ಟು ಅಂತ ಹೇಳ್ತೀವಿ ನಾವು. ನೆಲ್ಪಟ್ಟು ಅಂದ್ರೆ ಆಲ್ಟಟಾಕು. ಅದಾಗೋದು ಈಗ ಕಿವಿಲಿ ಇಲ್ಲಿ ನರ ಇಲ್ಲ ಅಣ್ಣ. ಈ ನರ ಬಿಟ್ಟು ಕಟ್ ಮಾಡಿದ್ರೆ, ಇಲ್ಲೊಂದ್ ಲೇರ್ನ ಕಟ್ ಮಾಡಿದ್ರೆ ಅದು ಹಾರ್ಟ್ ಅಟ್ಯಾಕ್ ಆಗೋ ಪ್ರಾಬ್ಲಮ್ ಕಡಿಮೆ. ಒಂದ್ ಸ್ವಲ್ಪ ರಕ್ತ ಹೋಯ್ತದೆ, ಸ್ವಲ್ಪ ಮರಿಗೂ ನೋವು ಆಯ್ತದ, ಸ್ವಲ್ಪ ರಕ್ತನೂ ಹೋಯ್ತದೆ. ಅದ್ರ ಹೆಲ್ತಿಯಾಗಿ ಇರ್ತದೆ, ಇರೋ ತನಕ ಹೆಲ್ತಿಯಾಗಿ ಇರ್ತದೆ, ಏನು ತೊಂದ್ರೆ ಆಗಲ್ತು. ಏನು ತೊಂದ್ರೆ ಆಗುದು ನೋಡಿ, ಏನು ತೊಂದ್ರೆ ಆಗಲ್ವಂತೆ ಮರಿ. ನೋಡಿ ಅಣ್ಣ, ಈಗ ಕಟ್ ಮಾಡ್ತೀರದ? ನೋಡಿ ಕಟ್ ಮಾಡ್ತಾರ, ವಿಡಿಯೋ ಹಾಕ್ತೀನಿ ನೋಡಿ. ಯಾವ ರೀಸನ್ಗೆ ನಿಮ್ ಮರಿ ಕಿವಿ ಕಟ್ ಮಾಡೋದು? ಅಣ್ಣ ನಾನು ಮೊದ್ಲೇ ಹೇಳ್ದಿ ಅದು ನೆಲ್ಪಟ್ಟ ಆಯ್ತದೆ ಅಂತ. ಆಮೇಲೆ ಅಣ್ಣ ಇದು ನಮ್ ಬಂಡೂರು ಕುರಿ ತಳಿ ಇರೋದು ಕಡಿಮೆ. ಅದರಿಂದ ತಳಿ ಉಳಿಸೋಕೋಸ್ಕರ ನಾವು ಕಿವಿ ಕಟ್ ಮಾಡ್ಕೊತೀವಿ. ಕಿವಿನ ಯಾವ ತರ ಕಟ್ ಮಾಡ್ಕೊತೀವಪ್ಪ ಅಂದ್ರೆ, ನೋಡಿ ಇಲ್ಲಿ ಮಧ್ಯೆ ನರ ಇರಲ್ತೋಣ. ನರ ಇಲ್ದೇ ಇರೋ ಜಾಗದಲ್ಲಿ ಕಟ್ ಮಾಡ್ಕೋಬೇಕು. ಈ ಮಧ್ಯೆ ಹೆಂಗ ಕೂದಾಕ್ಬಿಟ್ರೆ ರಕ್ತ ಬಂದ್ಬಿಡ್ತದೆ, ಮರಿಗೂ ನೋವು ಆಯ್ತದೆ. ಮಧ್ಯ ನರ ಬಿಟ್ಟು ಸ್ವಲ್ಪ ಹಿಂಗ್ ಕುಯ್ಕೊಂಡ್ರೆ ಅದ್ ಮರಿಗೂ ನೋವಾಗಲ್ತು, ಬ್ಲಡ್ ಜಾಸ್ತಿ ಬರಲ್ತು, ನ್ಯಾಚುರಲ್ ಆಗಿರುತ್ತೆ. ನೋಡಿ ಇವ್ರು ಯಾವ ತರ ಕಟ್ ಮಾಡ್ಬೇಕು, ಯಾವ ತರ ಮರಿಯ ಕಟಿಂಗ್ ಮಾಡ್ಬೇಕು, ಇವ್ರಿಗೆ ಪ್ರತಿಯೊಂದು ಗೊತ್ತು. ನಿಮ್ದು ಯಾವ್ದಾರ ಮರಿ ಇದ್ರೆ ಇವ್ರು ಕಟ್ ಮಾಡಕ್ಕೆ ಇವ್ರ ನಂಬರ್ನ ಮೇಲ್ಗಡೆ ಮೆನ್ಷನ್ ಮಾಡಿರ್ತೀನಿ, ಇವ್ರ ನಂಬರ್ಗೆ ಕಾಲ್ ಮಾಡಿ. ಆಮೇಲೆ ಅಣ್ಣ, ಇದು ಇವಾಗ ಹೇಳೋದಲ್ಲ ನೀವು, ತಳಿ ನಶಿಸೋಯ್ತದೆ ಅಂತ. ಯಾವ ತರ ನಶಿಸೋಬೋದಣ್ಣ ಇದು? ಅಣ್ಣ ಇದು ಈ ನಮ್ಮ ಕಿವಿ ಹಿಂಗೆ ಬಿಟ್ಬಿಟ್ರೆ, ಇದು ಕುಯ್ಕ ತಿಂದಾಕ್ಬಿಟ್ರೆ, ಇದು ಇಷ್ಟಪಟ್ಟು ಕುಯ್ಕ ತಿನ್ನೋರ್ ಜನ ಜಾಸ್ತಿ ಅವ್ರಣ್ಣ. ಹೌದೌದು. ಅದರಿಂದ ಕುಯ್ಕ ತಿಂದಾಕ್ಬಿಡ್ತಾರೆ. ಇದು ಕಟ್ ಮಾಡಿ ಬಿಟ್ಬಿಡ್ತು ಅಂದ್ರೆ ಸ್ವಲ್ಪ ಮುಟ್ಟಲ್ರು ಇದ. ಈಗ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಹಳ್ಳಿಕಾರ್ ಹೆಂಗೆ ಫೇಮಸ್, ಬಂಡೂರ್ ಕುರಿ ನಮ್ಮ ಹಳ್ಳಿಕಾರ್ಗ ನಾವ್ ಹೆಂಗ ಕೊಮ್ಮುರ್ದು ಕೊಮ್ ನಿಲ್ಸ್ತೀವಿ, ಹಂಗೆ ನಾವು ಬಂಡೂರ್ ಕುರಿಗ ಕಿವಿ ಕಟ್ ಮಾಡಿ ನಿಲ್ಸಿದ್ರೆ ಒಂದ್ ಲುಕ್ಕು. ನೋಡಿ ಇವರು ಕಿವಿ ಕಟ್ ಮಾಡೋದಲ್ಲೂ ಫೇಮಸ್, ಕಟಿಂಗ್ ಮಾಡಿದ್ರು ಫೇಮಸ್. ಅಣ್ಣ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ ನೀವು? ಅಣ್ಣ ನಾವು ಒಂದ್ 10 ವರ್ಷ ಆಯ್ತು ಅಣ್ಣ. 10 ವರ್ಷದಿಂದ ಅಂತೆ. ಮೊಬೈಲ್ ಹೆಣ್ಮಕ್ಳಿಗೆ ಕಿವಿ ಚುಚ್ತೀವಲ್ಲ ಸರ್, ಹೆಣ್ಮಕ್ಳು ಕಿವಿ ಚುಚ್ತಾ ಇದ್ದಾನೆ ಅವ್ರು ನಿಜ ಐಡೆಂಟಿಫಿಕೇಶನ್. ಇವಾಗ ನೋಡಿ ಕಿವಿ ಕಟ್ ಮಾಡಕ್ಕೂ ಮತ್ತೆ ಹೆಂಗಿತ್ತು ಮರಿ, ಕಿವಿ ಕಟ್ ಮಾಡಿದ್ಮೇಲೆ ನೋಡಿ ಮರಿ ಚೆನ್ನಾಗಿ ಕಾಣಿಸುತ್ತೆ. 3 ರೀಸನ್: ಒಂದು ನೆಲ್ಪಟ್ಟು ಹೊಡಿತದೆ ಅಂತ, ಇನ್ನೊಂದು ನೋಡಕ್ ಸುಂದರವಾಗಿ ಕಾಣಲಿ ಅಂತ, ಇನ್ನೊಂದು ತಳಿ ಸಂರಕ್ಷಣೆ. ಅಂದ್ರೆ ಫೀಮೇಲ್ ಮಾತ್ರ ಮಾಡೋದು, ಮೇಲ್ ಮಾಡಲ್ಲ. ಯಾಕೆ ಹೇಳಿ ಫೀಮೇಲ್ ಮಾಡೋದು? ಫೀಮೇಲ್ ಇದ್ರೆ ತಾನೇ ತಳಿ ಸಂರಕ್ಷಣೆ ಉತ್ಪತ್ತಿ ಆಗೋದು, ಅಂದ್ರೆ ಪ್ರೊಡಕ್ಷನ್ ಆಗೋದು. ಮೇಲ್ಗೂ ಮಾಡ್ತೀವಿ, ಇಲ್ಲ ಅಂದ್ರೆ ಅಣ್ಣ ಮೇಲ್ಗೂ ಮಾಡ್ತೀವಿ. ನಮ್ ಬಿತ್ತನೆಗೆ ಯಾವ್ದು ಬರ್ತದೆ ಅದಕ್ಕೆ ಮಾತ್ರ ಮಾಡ್ತೀವಿ, ಎಲ್ಕ ಮಾಡಲ್ಲ. ಸರಿ ಅಣ್ಣ.